ಇವತ್ತು ತ್ಯಾಗ ಆಗಬೇಕು. ಇವತ್ತು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬರಬೇಕಾದ್ರೆ ಇವತ್ತು ಬಹಳಷ್ಟು ಊರುಗಳು, ಬಹಳಷ್ಟು ರೈತರ ಭೂಮಿ ಇವತ್ತು ಅಲ್ಲಿ ಸ್ಥಳಾಂತರ ಆಗಿದೆ. ಅವರಿಗೆ ಪರಿಹಾರ ಕೊಟ್ಟು ಬೇರೆ ಕಡೆ ಅವರು ಖರೀದಿ ಮಾಡುವಂತದ್ದು, ಮತ್ತೊಂದು ಬದುಕು ಕಟ್ಕೊಳ್ಳತಕ್ಕಂಥ ಅವಕಾಶಗಳನ್ನ ಕಲ್ಪಿಸಿದ್ದಾರೆ. ಇವತ್ತು ಕೆಲವರು ಹೇಳ್ತಾರೆ ರೈತರು ಭೂಮಿ ಹೋಗ್ಬಿಟ್ರೆ ಅವ್ರಿಗೆ ನಿರಂತರವಾಗಿ ಕಳ್ಕೊಳ್ತಾರೆ ಅಂತ. ಇವತ್ತು ಏನು ಇದ್ದೀರ, ಇವತ್ತು ಬಹಳಷ್ಟು ಜನ ನಮ್ಮಲ್ಲಿ ಇರ್ತಕ್ಕಂಥ ರೈತರು ನಮ್ಮ ಆಸೆ, ನಮ್ಮ ಬೇಜವಾಬ್ದಾರಿತನ ಅನ್ಬೋದು, ಅಥವಾ ನಮ್ಮ ನಿರ್ಲಕ್ಷ್ಯ ಅನ್ಬೋದು, ಇಲ್ಲ ನಾವು ನಮ್ಮ ಬದುಕಿನ ಬಗ್ಗೆ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳದೆ ನಾವೇ ಮಾರಾಟ ಮಾಡಿರ್ತಕ್ಕಂಥ ಉದಾಹರಣೆಗಳು ಎಷ್ಟಿದ್ದಾವೆ. ಇವು ಯಾವ ಇವತ್ತು ರೈತರು ಭೂಮಿ ಮಾರಾಟ ಮಾಡ್ತಾ ಇಲ್ವಾ? ಇವತ್ತು ಒಂದು ಒಳ್ಳೆ ಈ ಭಾಗ ಅಭಿವೃದ್ಧಿ ಆಗಬೇಕು. ಈ ಭಾಗದಲ್ಲಿ ಇರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ಉದ್ಯೋಗಾವಕಾಶಗಳು ಸಿಗಬೇಕು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕು. ಇವತ್ತು ಬಹಳ ಸಂದರ್ಭದಲ್ಲಿ ಒಂದು ರಸ್ತೆ ಮಾಡಿದಾಗ ಕೆಲವೊಂದು ಜಮೀನು ಹೋಗುತ್ತೆ. ಇವೆಲ್ಲ ಯಾವೊಬ್ಬರಿಗೆ ಅನಾನುಕೂಲ, ಒಬ್ಬರಿಗೆ ಆಗುತ್ತೆ. ಆದರೆ ಅನುಕೂಲ ಸಮಾಜದಲ್ಲಿರ್ತಕ್ಕಂಥ ಬಹುಸಂಖ್ಯಾತರಿಗೆ, ಇವತ್ತು ಹೆಚ್ಚಿನ ಜನಕ್ಕೆ ಇವತ್ತು ಆಗಬೇಕಾಗುತ್ತೆ. ಇವತ್ತು ಬಹಳ ಜನ ಇವತ್ತು ಸಮಾಜದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು ಮತ್ತು ಅಲ್ಪಸಂಖ್ಯಾತರೆಲ್ಲರೂ ಇವತ್ತು ನಿರಂತರವಾಗಿ ಏನೆಲ್ಲ ಒಂದು ಬದುಕು ಕಟ್ಕೊಳ್ಳಿಕ್ಕೆ ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಸಮಸ್ಯೆಯನ್ನು ಎದುರಿಸ್ತಾನೆ ಇರ್ತಾರೆ. ಇವರೆಲ್ಲರೂ ಇವತ್ತು ಸಮಾಜದಲ್ಲಿ ಮುಖ್ಯವಾಗಿ ಬರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಅದರಿಂದ ನಾನು ಇವತ್ತು ಹೇಳ್ತಕ್ಕಂಥದ್ದು ಇಷ್ಟೇ. ನಾವು ಹಲವಾರು ಕಾರ್ಯಕ್ರಮಗಳನ್ನ ಇವತ್ತು ಈ ಒಂದು ತಾಲೂಕಿನಲ್ಲಿ ಕೈಗೊಂಡಿದ್ದೀವಿ. ರೇಷ್ಮೆ ಕೃಷಿ ದೊಡ್ಡ ಮಟ್ಟದಲ್ಲಿ, ರೇಷ್ಮೆ ಕೃಷಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಶಿಡ್ಲಘಟ್ಟ. ನಮ್ಮ ತಾಲೂಕಿನಲ್ಲೂ ಇದೆ, ಆದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ರೇಷ್ಮೆ ಕೃಷಿ ಇಲ್ಲ. ಇತ್ತೀಚೆಗೆ ಸ್ವಲ್ಪ ಅದು ಕೂಡ ಕಮ್ಮಿ ಆಗ್ತಾ ಇದೆ. ಆದ್ರೂ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಕೂಡಲೇ ಸುಮಾರು ಈಗ 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಹೈಟೆಕ್ ಸೆರಿಕಲ್ಚರ್ ಮಾರ್ಕೆಟ್ ಅನ್ನ ನಿರ್ಮಾಣ ಮಾಡುವಂತದಕ್ಕೆ ಇವತ್ತಿಗಾಗಲೇ ಎಲ್ಲ ತಯಾರಿಯಾಗಿ ಟೆಂಡರ್ ಪ್ರಕ್ರಿಯೆ ಪೂರ್ಣ ಆಗಿದೆ. ಬಹುಶಃ ಮುಂದಿನ ತಿಂಗಳ ಅಂತ್ಯದೊಳಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಬಂದು ನಾವು ಶಂಕುಸ್ಥಾಪನೆ ಎಲ್ಲ ನೆರವೇರಿಸ್ತೇವೆ. ಇದು ಈ ಭಾಗದಲ್ಲಿ, ಈ ಭಾಗ ಒಂದೇ ಅಲ್ಲ, ಇಡೀ ಜಿಲ್ಲೆ ಮತ್ತು ಕೋಲಾರ ಜಿಲ್ಲೆ ಎಲ್ಲೆಲ್ಲಿ ರೇಷ್ಮೆ ಬೆಳೆಗಾರರಿದ್ದಾರೆ ಅವ್ರಿಗೆಲ್ಲರಿಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆ ಆಗಬೇಕು. ಯಾಕಂದ್ರೆ ಎಲ್ಲರೂ ಉದ್ಯೋಗ ಮಾಡೋದಕ್ಕೂ ಆಗೋದಿಲ್ಲ, ಎಲ್ಲರೂ ಕೃಷಿನೂ ಮಾಡೋಕ್ಕೂ ಆಗೋದಿಲ್ಲ. ಇದನ್ನ ಇನ್ನೊಂದು ರೀತಿ ನಾವು ಇದು ಸಮಾನವಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಒಂದು ಕೆಲಸ ಆಗಬೇಕಾಗುತ್ತೆ. ಈ ರೀತಿಯಾಗಿ ನಾವು ನಮ್ಮ ಸರ್ಕಾರದಲ್ಲಿ ಮಾಡಿದ್ದೇವೆ. ಶಿಡ್ಲಘಟ್ಟ ನಗರಕ್ಕೆ ಕುಡಿಯೋ ನೀರಿನ ಸಮಸ್ಯೆಗೆ ರಾಮಸಮುದ್ರ ಕೆರೆಯಿಂದ 70 ಕೋಟಿ ರೂಪಾಯಿ ಟೆಂಡರ್ ಪ್ರಕ್ರಿಯೆ ಆಗಿದೆ. ಅದು ಕೂಡ ಅಂತಿಮ ಹಂತದಲ್ಲಿದೆ. ಅದು ಕೂಡ ಪೂರ್ಣ ಆದ್ಮೇಲೆ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲೇ ಅದನ್ನ ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ನೋಡಿ, ಈಗ ನಾನು ಎಲ್ಲಾ ರೀತಿಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಳ್ಳುವಂತ ಪ್ರಯತ್ನ ಮಾಡಿದೆ. ಆದ್ರೆ ಒಂದು ರೀತಿ ಗೊಂದಲದ ವಾತಾವರಣ ಇದೆ. ಈಗ ನಾನು ಅದು ಇಲಾಖೆಯವರಿಗೆ ಅದನ್ನು ಬಿಟ್ಟಿದ್ದೀನಿ. ಇಲಾಖೆಯವರು ಕಾನೂನು ರೀತಿಯಲ್ಲಿ ಅವರ ಇಲಾಖೆಯ ಪ್ರಕ್ರಿಯೆಗಳೇನಿದೆ ಅದರಂತೆ ಅವರು ಮುಂದುವರಿತಾರೆ. ಈಗ ಏನಾದರೂ ಇದ್ರೆ ಅದು ಬೇರೆ ನಂತರದ ದಿನಗಳಲ್ಲಿ ಯಾವ ರೀತಿ, ಈಗ ಯಾಕಂದ್ರೆ ಒಂದು ಕಡೆ ಪೂರ್ತಿ ಒಂದು ಕಡೆ ರೈತರು ಇದ್ದು ಏನಾದರೂ ಆಗಿದ್ದಿದ್ರೆ ಒಂದು ರೀತಿ ಆಗ್ತಿತ್ತು. ಯಾಕಂದ್ರೆ ಕೊಡಬೇಕು ಅಂತಕ್ಕಂಥವ್ರು ಇದ್ದಾರೆ, ಕೊಡಲ್ಲ ಅಂತಕ್ಕಂಥವ್ರು ಇದ್ದಾರೆ. ಅದರಿಂದ ಇಲ್ಲಿ ದ್ವಂದ್ವದ ನಿಲುವಿದೆ. ಆಮೇಲೆ ಇಲ್ಲಿ ಬಹಳಷ್ಟು ಬಡಾವಣೆಗಳಾಗಿದ್ದಾವೆ, ಮತ್ತೊಂದಾಗಿದ್ದಾವೆ ಅಂತಕ್ಕಂಥದ್ದು. ಅದರಿಂದ ಇದು ಇಲಾಖೆಯವರ ಮಟ್ಟಕ್ಕೆ ಬಿಟ್ಬಿಟ್ಟಿದ್ದೀನಿ. ನಾನೀಗ ನನ್ನ ಪ್ರಯತ್ನ ನಾನು ಮಾಡಿದೆ. ಆದರೆ ಯಾವತ್ತು ನಮ್ಮ ಪ್ರಯತ್ನಕ್ಕೆ ಒಂದು ರೀತಿ ನಮ್ಮ ಮೇಲೆ ಸಂಶಯ ವ್ಯಕ್ತಪಡಿಸಿದಾಗ ನಾನು ಅದರಿಂದ ಹಿಂದೆ ಸರಿದಿದ್ದೀನಿ. ಅವ್ರ ಇಲಾಖೆಯವರು ಅದನ್ನ ಕಾನೂನಾತ್ಮಕವಾಗಿ ಅವ್ರು ಏನು ಮಾಡ್ಕೊಳ್ತಾರೆ ಅದು ಮಾಡ್ಕೊಂಡಿದ್ದಾರೆ. ಕೆಲವರು ಕೋರ್ಟ್ಗೂ ಹೋಗಿದ್ದಾರೆ. ಕೋರ್ಟು ಮತ್ತೊಂದು ಇವೆಲ್ಲ ಪ್ರಕ್ರಿಯೆಗಳಿದ್ದಾವೆ. ಅದೆಲ್ಲ ಏನಾಗುತ್ತೆ ನೋಡೋಣ.